HSRP ನಂಬರ್ ಪ್ಲೇಟ್ ವಿಷಯ ಈಗ ಭಾರೀ ಮುನ್ನೆಲೆಗೆ ಬಂದಿದೆ. ವಾಹನಗಳಿಗೆ ಹೆಚ್ಚಿನ ಭದ್ರತೆಯನ್ನು ನೀಡುವ ಹಿನ್ನೆಲೆ ಇವು ಪ್ರಮುಖ ಪಾತ್ರ ವಹಿಸುತ್ತಿದ್ದು, ಈ ಕಾರಣಕ್ಕೆ ಈ HSRP ನಂಬರ್ ಪ್ಲೇಟ್ ಅನ್ನು ರಾಜ್ಯ ಸರ್ಕಾರ ಕಡ್ಡಾಯಗೊಳಿಸಲಾಗಿದೆ. ಆದರೆ, ಕೆಲವು ಕಿಡಿಗೇಡಿಗಳು ಇದರಲ್ಲೂ ಮೋಸ ಮಾಡಲು ಮುಂದಾಗಿದ್ದಾರೆ. ಹೌದು, HSRP ನಂಬರ್ ಪ್ಲೇಟ್ ಅಳವಡಿಕೆಗೆ ಫೆಬ್ರವರಿ 17 ಕೊನೆಯ ದಿನವಾಗಿದ್ದು, ಸಾಕಷ್ಟು ಜನರು ಈ ಪ್ಲೇಟ್ಗೆ ಬದಲಾಗಿದ್ದರೆ, ಇನ್ನೂ ಹಲವಾರು ವಾಹನ ಸವಾರರಿಗೆ ಇದನ್ನು ಹೇಗೆ ಪಡೆಯಬೇಕು ಅನ್ನೋ ವಿಚಾರವೇ ತಿಳಿದಿಲ್ಲ. ಇದನ್ನೇ ದುರ್ಬಳಕೆ ಮಾಡಿಕೊಂಡು ಕೆಲವು ಸ್ಕ್ಯಾಮರ್ಗಳು ನಕಲಿ ವೆಬ್ಸೈಟ್ ಬಳಕೆ ಮಾಡಿಕೊಂಡು ಹಣ ವಂಚನೆ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ಇಂತಹ ಮೋಸದ ಜಾಲದಿಂದ ಎಚ್ಚರಿಕೆ ವಹಿಸುವುದು ಹೇಗೆ? ಇದನ್ನು ಅಧಿಕೃತವಾಗಿ ಎಲ್ಲಿ ಬುಕಿಂಗ್ ಮಾಡಬೇಕು ಅನ್ನೋ ಮಾಹಿತಿ ಇಲ್ಲಿದೆ ನೋಡಿ. ಯಾರೆಲ್ಲ ಈ ನಂಬರ್ ಪ್ಲೇಟ್ ಅಳವಡಿಸಬೇಕಿದೆ? ಈ ಪ್ಲೇಟ್ ಅನ್ನು ಕಡ್ಡಾಯವಾಗಿ 1 ಏಪ್ರಿಲ್ 2019ಕ್ಕಿಂತ ಮುನ್ನ ನೋಂದಣಿಯಾದ ವಾಹನಗಳಿಗೆ ಅಳವಡಿಸುವಂತೆ ಸೂಚಿಸಲಾಗಿದೆ. ಭದ್ರತೆ ಹಾಗೂ ಸುರಕ್ಷತೆಯ ದೃಷ್ಟಿ ಹಿನ್ನೆಲೆ. ಮೋಟಾರು ವಾಹನ ಕಾಯ್ದೆ 1989 ಸೆಕ್ಷನ್ 50 ಹಾಗೂ 51 ಅನ್ವಯ ಈ ನಿಯಮ ಜಾರಿ ಮಾಡಲಾಗಿದೆ. ಇದು ಹೆಚ್ಚಿನ ಭದ್ರತೆಯ ನಂಬರ್ ಪ್ಲೇಟ್ ಆಗಿದ್ದು, ಈ ಪ್ಲೇಟ್ ಅಳವಡಿಸದಿದ್ದರೆ ಮಾಲೀಕತ್ವದ ಬದಲಾವಣೆ, ವಿಳಾಸ ಬದಲಾವಣೆ, ನಕಲಿ RC ಸೇರಿದಂತೆ ಇನ್ನಿತರ ಕೆಲಸಗಳನ್ನು ಮಾಡಿಕೊಡಲಾಗುವುದಿಲ್ಲ ಎಂದು ಎಚ್ಚರಿಸಲಾಗಿದೆ. ಸೈಟ್ಗಳು ನಿಜವಾದ ಸೈಟ್ನಂತೆ ಕಾಣಿಸುವ ಮೂಲಕ ಜನರನ್ನು ಹಗಲು ದರೋಡೆ ಮಾಡಲಿವೆ ಎಂದು ತಿಳಿದುಬಂದಿದೆ. ಈ ಕಾರಣಕ್ಕೆ ನೀವು ಈ ಪ್ಲೇಟ್ ಪಡೆಯಬೇಕು ಎಂದರೆ ಸರ್ಕಾರದ ಅಧಿಕೃತ ಸೈಟ್ಗೆ ಮಾತ್ರ ಭೇಟಿ ನೀಡಬೇಕಿದೆ. ಅಂದರೆ ನೀವು bookmyhsrp.com ಈ ಲಿಂಕ್ ಅನ್ನು ಬಳಕೆ ಮಾಡಿಕೊಂಡು ನಂಬರ್ ಪ್ಲೇಟ್ ಬುಕ್ ಮಾಡಬಹುದಾಗಿದೆ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಕೊಡಲಾಗಿದೆ. ಇನ್ನು ಈ ವಿಶೇಷ ಪ್ಲೇಟ್ ನಿಮ್ಮ ವಾಹನದಲ್ಲಿ ಇದ್ದರೆ, ನಿಮ್ಮ ವಾಹನ ಕಳುವಾದ ಸಂದರ್ಭದಲ್ಲಿ ಪತ್ತೆ ಮಾಡುವುದು ಸುಲಭವಾದ ವಿಷಯವಾಗಿದೆ. ಅಂದರೆ ANPR ಸಕ್ರಿಯಗೊಳಿಸಿದ ಕ್ಯಾಮರಾಗಳಿಂದ ಪತ್ತೆ ಮಾಡಬಹುದಾದ ವಿಶಿಷ್ಟ ಗುರುತಿನ ಸಂಖ್ಯೆಯನ್ನು ಇಲ್ಲಿ ನೀಡಲಾಗಿರುತ್ತದೆ. ಇದರಲ್ಲಿ ಎಲ್ಲಾ ರೀತಿಯ ಮಾಹಿತಿ ಇದ್ದು, ಬುಕ್ ಮಾಡುವುದರಿಂದ ಹಿಡಿದು ಅದು ನಿಮ್ಮ ಬಳಿ ಬರುವವರೆಗೂ ಟ್ರ್ಯಾಕ್ ಮಾಡಬಹುದಾಗಿದೆ. ಈ ವಿಭಾಗದಲ್ಲಿ ರಾಜ್ಯ, ನೋಂದಣಿ ಸಂಖ್ಯೆ, ಚಾಸಿಸ್ ಸಂಖ್ಯೆ, ಎಂಜಿನ್ ನಂಬರ್ ಅನ್ನು ಮಾತ್ರ ಕೇಳಲಾಗುತ್ತದೆ. HSRP ನಂಬರ್ ಪ್ಲೇಟ್ ಶುಲ್ಕ ವಿವರ. HSRP ನಂಬರ್ ಪ್ಲೇಟ್ ಅಳವಡಿಸಲು ಫೆ.17ರ ಗಡುವು ನೀಡಲಾಗಿತ್ತು. ಈಗ ವಾಹನ ಮಾಲೀಕರ ಅನುಕೂಲಕ್ಕಾಗಿ ಗಡುವು 3 ತಿಂಗಳು ವಿಸ್ತರಿಸುವುದಾಗಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಪರಿಷತ್ ನಲ್ಲಿ ತಿಳಿಸಿದ್ದಾರೆ. ಲೇಟೆಸ್ಟ್ ಅಪ್ಡೇಟ್ ಸಲುವಾಗಿ SK Top 1 ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಅಂಡ್ ಶೇರ್.